ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಿದ್ದೀನಿ. ನೀವು ಆರಾಮಾಗಿ ಮನೇಲಿ ಕೂತ್ಕೊಂಡು ಈ ಕೆಲಸನ ಮಾಡ್ಬೋದು. ಟೈಮಿಂಗ್ಸ್ ಬಂದುಬಿಟ್ಟು ನಿಮಗೆ ಮಾಲ್ಡೀವ್ಸ್ ಟೈಮಿಂಗ್ ಆಗಿರುತ್ತೆ ಗೈಸ್. ಅಂದರೆ ನಮ್ಮ ಇಂಡಿಯಾ ಟೈಮಿಂಗಿಂತ ಒಂದು ಹಾಫ್ ಆನ್ ಅವರ್ ಬ್ಯಾಕ್ ಟೈಮಿಂಗ್ಸ್ ಅನ್ನೋದು ಇರುತ್ತೆ. ಮಾಲ್ಡೀವ್ಸ್ ಕಡೆ ಟೈಮಿಂಗ್ ಪ್ರಕಾರ ನಾವು ಈ ಜಾಬ್ ಅನ್ನೋದು ಮಾಡಬೇಕು. ಕಂಪನಿ ಹೆಸರು ಬಂದುಬಿಟ್ಟು ಆರೆಂಜ್ ಲ್ಯಾಬ್ಸ್ ಅಂತ. ಎಸ್ಪೆಷಲಿ ನಮ್ಮ ಇಂಡಿಯಾ ಪೀಪಲ್ಗೆ ರಿಮೋಟ್ ವರ್ಕ್ ಅಂತ ಅವರು ಮೆನ್ಷನ್ ಮಾಡಿ ಸಹ ಹೇಳಿದ್ದಾರೆ. ಇದು ಬಂದುಬಿಟ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅಂತ. ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಅಫಿಷಿಯಲ್ ವೆಬ್ಸೈಟಲ್ಲಿ ರಿಲೀಸ್ ಮಾಡಿದ್ದಾರೆ. wellfound.com ಅಂತ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಸ್ನೇಹಿತರೆ, ಯಾರು ಮಿಸ್ ಮಾಡ್ಕೊಬೇಡಿ. ಆ್ಯಸ್ ಯೂಶ್ವಲ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ನೋಟಿಫಿಕೇಷನ್ ಅನ್ನೋದು ಓಪನ್ ಆಗುತ್ತೆ. ಕಂಪನಿ ಹೆಸರು ಬಂದುಬಿಟ್ಟು ಆರೆಂಜ್ ಲ್ಯಾಬ್ಸ್ ಅಂತ. ಗೈಸ್, ಇಲ್ಲಿ ನೀವು ಚೆಕ್ ಮಾಡ್ಬೋದು. ಆರೆಂಜ್ ಲ್ಯಾಬ್ಸ್ ಈಸ್ ಇನ್ ಟಾಪ್ 1% ಆಫ್ ಕಂಪನೀಸ್ ಇನ್ ಟರ್ಮ್ಸ್ ಆಫ್ ರೆಸ್ಪಾನ್ಸ್ ಟೈಮ್ ಟು ಅಪ್ಲಿಕೇಶನ್. ನೀವು ಒನ್ಸ್ ಈ ಜಾಬ್ಗೆ ಅಪ್ಲೈ ಮಾಡಿದ ಕೂಡಲೇ ನಿಮಗೆ HR ಅನ್ನೋದು ಕಾಲ್ ಮಾಡ್ತಾರೆ, ಇಮಿಡಿಯೇಟ್ ಕಾಲ್ ಮಾಡ್ತಾರಂತೆ. ಇಲ್ಲಿ ಟಾಪ್ 1 ಸಹ ಕೊಟ್ಟಿದ್ದಾರೆ. ಸೊ ಯಾರೆಲ್ಲ ನೀಡ್ಫುಲ್ ಆಗಿದ್ದೀರಾ ಎಲ್ಲರೂ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಇಮಿಡಿಯೇಟ್ ಅನ್ನೋದು HR ಅವರು ಕಾಲ್ ಮಾಡಿ ಈ ಮಾಹಿತಿ ಅನ್ನೋದು ತಿಳಿಸ್ಕೊಡ್ತಾರೆ. ಓಕೆ, ರೆಸ್ಪಾನ್ಸ್ ವಿತಿನ್ ಎ ಡೇ ಅಂತೆ. ನೀವು ಇವಾಗ ಅಪ್ಲೈ ಮಾಡಿದ್ರೆ ನಿಮ್ಗೆ 1 ಡೇ ಒಳಗಡೆ ಅವರು ನಿಮಗೆ ಕಾಂಟ್ಯಾಕ್ಟ್ ಆಗ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ತಡ ಮಾಡಿದೆ, ಬೇಗ ಅಪ್ಲೈ ಮಾಡ್ಕೊಳ್ಳಿ ಗೈಸ್. ಬೇಸಿಕಲಿ ಈ ಕಂಪ್ನಿ ಬಂದುಬಿಟ್ಟು ಡೇಟಾ ವಿಜುವಲೈಸೇಷನ್ ಟೂಲ್ಸ್ನ ಕ್ರಿಯೇಟ್ ಮಾಡುತ್ತೆ. ಜಾಬ್ ರೋಲ್ ಬಂದುಬಿಟ್ಟು ಅದೇ ಆಗಿರುತ್ತೆ. ಫ್ರೆಷರ್ಸ್ ಆರ್ ಎಲಿಜಿಬಲ್ ಅಂತ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದರೆ ಪರವಾಗಿಲ್ಲ, ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಮತ್ತು ಇವರು ನಮ್ಮ ಇಂಡಿಯಾ ಪೀಪಲ್ಗೆ ಮಾತ್ರ ಈ ರಿಮೋಟ್ ಜಾಬ್ ಅನ್ನೋದು ಆಪರ್ಚುನಿಟಿ ಕೊಡ್ತಿದ್ದಾರೆ. ಅವರಿಲ್ಲಿ ಕ್ಲಿಯರಾಗಿ ನಮಗೆ ಮೆನ್ಷನ್ ಮಾಡಿದ್ದಾರೆ, ರಿಮೋಟ್ ಇಂಡಿಯಾ ಅಂತ ನೀವು ಇಲ್ಲಿ ನೋಡ್ಬೋದು. ಮತ್ತು ನೋ ಎಕ್ಸ್ಪೀರಿಯನ್ಸ್ ಈಸ್ ರಿಕ್ವೈರ್ಡ್ ಅಂತೆ. ಮತ್ತು ಇಂಟರ್ನ್ಶಿಪ್ ಜಾಬ್ ಅಂತೆ ಗೈಸ್. ಇದು ಇಂಟರ್ನ್ಶಿಪ್ ಅಂತಂದರೂ ಸಹ ನಿಮಗೆ ಇಲ್ಲಿ ಅವರು ಸ್ಯಾಲ್ರಿ ಅನ್ನೋದು ಪೇ ಮಾಡ್ತಾರೆ. ಓಕೆ, ಜಸ್ಟ್ ಇವರು 7 ಡೇಸ್ ಎಗೋ ಈ ವ್ಯಾಕೆನ್ಸಿ ಅನ್ನೋದು ಬಿಟ್ಟಿದ್ದಾರೆ. ಸೊ ಅಪ್ಲೈ ಮಾಡ್ಕೊಳ್ಳಿ. ಐಯರ್ಸ್ ರಿಮೋಟ್ಲಿ ಇನ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ. ರಿಮೋಟ್ ವರ್ಕ್ ಪಾಲಿಸಿ ಬಂದುಬಿಟ್ಟು ರಿಮೋಟ್ ಆಗಿರುತ್ತೆ ಅಂತೆ. ಈ ಜಾಬ್ ಬಂದುಬಿಟ್ಟು ರಿಮೋಟ್ ವರ್ಕ್ ಅಂತೆ, ಅಂದರೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಕಂಪನಿ ಲೊಕೇಶನ್ ಬಂದುಬಿಟ್ಟು ಸ್ಯಾನ್ ಫ್ರಾನ್ಸಿಸ್ಕೋ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟು ಪ್ರಿಫರ್ಡ್ ಟೈಮ್ ಝೋನ್ಸಲ್ಲಿ ನೀವು ಚೆಕ್ ಮಾಡ್ಬೋದು. ಮಾಲ್ಡೀವ್ಸ್ ಟೈಮ್ ಅಂತ ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ವ, ಸೇಮ್ ಟೈಮಿಂಗ್ಸ್ ಬಂದುಬಿಟ್ಟು ಮಾಲ್ಡೀವ್ಸ್ ಟೈಮ್ ಆಗಿರುತ್ತೆ. ನಮ್ಮ ಇಂಡಿಯಾದಲ್ಲಿ 1:30 PM ಅಂದರೆ ಮಾಲ್ಡೀವ್ಸ್ ಟೈಮಲ್ಲಿ ಪ್ರಕಾರ 1 o'clock ಆಗಿರುತ್ತೆ. 30 minutes ಬ್ಯಾಕ್ ಟೈಮಿಂಗ್ ಆಗಿರುತ್ತೆ ಗೈಸ್, ಅಷ್ಟೇ. ಮತ್ತು ಸ್ಕಿಲ್ಸಲ್ಲಿ ನೋಡಿದ್ರೆ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ರಿಸರ್ಚ್ ಸಾಫ್ಟ್ವೇರ್ ಅಂತೆ. ನಿಮ್ಗೆ ಏನಾದರೂ ಈ ಸ್ಕಿಲ್ಸ್ ಏನಾದರೂ ಮ್ಯಾಚ್ ಇದ್ದರೆ ಯು ಕ್ಯಾನ್ ಜಸ್ಟ್ ಗೋ ಫಾರ್ ದಿಸ್ ಜಾಬ್. ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಫ್ರೆಷರ್ಸ್ ಕ್ಯಾನ್ ಅಪ್ಲೈ ಫಾರ್ ದಿಸ್ ಜಾಬ್ ಗೈಸ್. ಅಬೌಟ್ ದಿ ಜಾಬ್ ಇಲ್ಲಿ ಚೆಕ್ ಮಾಡಿದ್ರೆ ಕಂಪನಿ ಡಿಸ್ಕ್ರಿಪ್ಷನ್ ಅಂತೇಳ್ಬಿಟ್ಟು ನಮಗೆ ಫುಲ್ ಡೀಟೇಲ್ ಆಗಿ ಎಲ್ಲ ಕೊಟ್ಟಿದ್ದಾರೆ. ಆರೆಂಜ್ ಲ್ಯಾಬ್ಸ್ ಇಸ್ ಎನ್ AI driven data visualization platform dedicated to transforming the way business interact with and interpret data ಅಂತಂದರೆ ನಾನು ಆಗಲೇ ಹೇಳಿದ್ನಲ್ಲ, ಸೇಮ್ ಈ ಕಂಪ್ನಿ ಬಂದುಬಿಟ್ಟು ಡೇಟಾ ವಿಜುವಲೈಸೇಷನ್ ಟೂಲ್ಸ್ನ ಕ್ರಿಯೇಟ್ ಮಾಡುತ್ತೆ. ಅದ್ರ ಬಗ್ಗೆನೇ ಜಾಬ್ ಆಗಿರುತ್ತೆ ಸ್ನೇಹಿತರೆ. ಈ ಕಂಪ್ನಿ ಬಂದುಬಿಟ್ಟು ಅದ್ರ ಬಗ್ಗೆನೇ ಜಾಬ್ ಆಗಿರುತ್ತೆ. ಯು ಕ್ಯಾನ್ ಜಸ್ಟ್ ಅಪ್ಲೈ ಫಾರ್ ದಿಸ್ ಜಾಬ್. ನೆಕ್ಸ್ಟ್ ಬಂದುಬಿಟ್ಟು ಕ್ವಾಲಿಫಿಕೇಷನ್ಸ್ನ ಚೆಕ್ ಮಾಡೋಣ. ಕ್ವಾಲಿಫಿಕೇಷನ್ಸಲ್ಲಿ ನಮಗೆ ಕೊಟ್ಟಿದ್ದಾರೆ ಫೌಂಡೇಶನಲ್ ನಾಲೆಜ್ ಇನ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಫೆಮಿಲಾರಿಟಿ ವಿತ್ ಕೋರ್ ಕಾಂಪಿಟೇಷನಲ್ ಕಾನ್ಸೆಪ್ಟ್ಸ್ ಅಂತ ಕೊಟ್ಟಿದ್ದಾರೆ. ನಿಮಗೇನಾದರೂ ನಾಲೆಜ್ ಇದ್ದರೆ, ಫಂಕ್ಷನಲ್ ನಾಲೆಜ್ ಇದ್ದರೆ ಕಂಪ್ಯೂಟರ್ ಸೈನ್ಸಲ್ಲಿ ಯು ಕ್ಯಾನ್ ಜಸ್ಟ್ ಅಪ್ಲೈ ಫಾರ್ ದಿಸ್ ಜಾಬ್. ಮತ್ತು ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಲೈಕ್ ಬ್ಯಾಕ್ ಎಂಡ್ ವೆಬ್ ಡೆವಲಪ್ಮೆಂಟಲ್ಲಿ ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಪ್ರೋಸೆಸ್ಸಲ್ಲಿ ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಅದೇ ರೀತಿ ಪೈಥಾನ್, ಜಾವಾ, C++ ಅನ್ನೋ ಕೋರ್ಸಸ್ ಇರುತ್ತಲ್ವ, ಅದೆಲ್ಲ ನೀವು ಕಂಪ್ಲೀಟ್ ಮಾಡಿದರೂ ಈ ಜಾಬ್ಗೆ ಅಪ್ಲೈ ಮಾಡ್ಕೋಬೋದು. ಮತ್ತು ಸ್ಟ್ರಾಂಗ್ ಅನಾಲಿಟಿಕಲ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನೋದು ನಿಮ್ಮ ಹತ್ರ ಇರಬೇಕಂತೆ. ಟು ವರ್ಕ್ ಇಂಡಿಪೆಂಡೆಂಟ್ಲಿ ಇನ್ ಎ ರಿಮೋಟ್ ಎನ್ವಿರಾನ್ಮೆಂಟ್ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೀವು ಚೆಕ್ ಮಾಡ್ಬೋದು ಸ್ನೇಹಿತರೆ, ರೀಸೆಂಟ್ಲಿ ಗ್ರ್ಯಾಜುಯೇಟೆಡ್ ಫ್ರಮ್ ಎ ಕಂಪ್ಯೂಟರ್ ಸೈನ್ಸ್ ಆರ್ ಎಲ್ಸ್ ಎನಿ ಗ್ರ್ಯಾಜುಯೇಟ್ ಅಂತ ಕೊಟ್ಟಿದ್ದಾರೆ. ನೀವು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿದ್ದರೆ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ಕೋಬೋದು. ಮತ್ತು ಇಲ್ಲಿ ನಮಗಿಲ್ಲಿ ಅವರು ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ, ನೋ ಎಕ್ಸ್ಪೀರಿಯನ್ಸ್ ಈಸ್ ರಿಕ್ವೈರ್ಡ್ ಅಂತ. ಸೊ ಫ್ರೆಷರ್ಸ್ ಆಗಿದ್ರೂ ಪರವಾಗಿಲ್ಲ, ಯಾವುದೇ ಸ್ಕಿಲ್ಸ್ ಇಲ್ಲ ಅಂದರೂ ಪರವಾಗಿಲ್ಲ, ಈ ಜಾಬ್ಗೆ ಅಪ್ಲೈ ಮಾಡಿ. ಟ್ರೈನಿಂಗ್ ಕೊಟ್ಟು ನಿಮಗೆ ಜಾಬ್ ಅನ್ನೋದು ಪ್ರೊವೈಡ್ ಮಾಡ್ತಾರೆ. ನಿಮ್ಮ ಹತ್ರ ಕಮ್ಯುನಿಟಿ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತೆ, ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್ ಅನ್ನೋದು ಇರಬೇಕಾಗಿರುತ್ತೆ. ಅಷ್ಟಾಗಿರುತ್ತೆ ಈ ಜಾಬ್ ಗೈಸ್. ಏನಾದರೂ ಡೌಟ್ಸ್ ಇದ್ದರೆ ನೀವು ಖಂಡಿತ ಕಮೆಂಟ್ ಹಾಕಿ ರಿಪ್ಲೈ ಕೊಡ್ತೀನಿ. ಮತ್ತು ಈ ಜಾಬ್ ಅನ್ನೋದು ನಮಗೆ ಯಾವುದೇ ಥರ್ಡ್ ಪಾರ್ಟಿ ಸೈಟಲ್ಲಿ ಜಾಬ್ ನೋಟಿಫಿಕೇಷನ್ ಅನ್ನೋದು ಬಿಟ್ಟಿಲ್ಲ. ಅವರೇ ಅವರ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ. ಸೊ ಈ ಜಾಬ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಇಲ್ಲಿ
ಅಪ್ಲೈ ನೌ ಅಂತಿದೆ ಅಲ್ವಾ, ಅಪ್ಲೈ ನೌ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಇವರ ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಯು ಕ್ಯಾನ್ ಜಸ್ಟ್ ಕ್ಲಿಕ್ ದ ಅಪ್ಲೈ ನೌ ಬಟನ್. ಅದು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ, ಅಪ್ಲಿಕೇಶನ್ ಅನ್ನೋದು ಓಪನ್ ಆಗುತ್ತೆ, ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೀವು ಚೆಕ್ ಮಾಡ್ಬೋದು, ನಿಮ್ಮ ಫುಲ್ ನೇಮ್ ಮತ್ತು ಇಮೇಲ್ ಅಡ್ರೆಸ್ನ ಕೇಳಿದ್ದಾರೆ. ಇಮೇಲ್ ಅಡ್ರೆಸ್ನ ಕರೆಕ್ಟಾಗಿರೋ ಇಮೇಲ್ ಅಡ್ರೆಸ್ನ ಕೊಡಿ ಗೈಸ್. ಓಕೆ, ಮತ್ತು ಪಾಸ್ವರ್ಡ್ ಅನ್ನೋದು ನೀವು ಸೆಟ್ ಮಾಡ್ಕೋಬೇಕಾಗಿರುತ್ತಂತೆ. ಹಾಗೆ ಕನ್ಫರ್ಮ್ ಪಾಸ್ವರ್ಡ್ ಹತ್ರ ಇನ್ನೊಮ್ಮೆ ನೀವು ಅದೇ ಪಾಸ್ವರ್ಡ್ನ ಹಾಕಿ ಕನ್ಫರ್ಮ್ ಮಾಡ್ಕೊಳ್ಳಿ ಪಾಸ್ವರ್ಡ್ನ. ಲೊಕೇಶನ್ ಕೇಳ್ತಿದ್ದಾರೆ, ಲೊಕೇಶನ್ನ ಹಾಕಿ. ಮತ್ತು ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಕೇಳ್ತಿದ್ದಾರೆ, ಅದು ಸಹ ಹಾಕಿ. ಐ ಆಮ್ ಓಪನ್ ಟು ವರ್ಕ್ ರಿಮೋಟ್ಲಿ ಅಂತಿದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಎಸ್ ಅಂತ. ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸಲ್ಲಿ 1 ಇಯರ್ ಹಾಕಿರಿ. ಮತ್ತು ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಏನು ಅಂತ ಕೊಟ್ಟಿದ್ದಾರೆ. ನಿಮಗೆ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಏನಿರುತ್ತೋ ಅದನ್ನು ಹಾಕಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಇಲ್ಲಿ US ವರ್ಕ್ ಆಥರೈಸೇಷನ್, ಆರ್ ಯು ಲೀಗಲಿ ಆಥರೈಸ್ಡ್ ಟು ವರ್ಕ್ ಇನ್ ಯುನೈಟೆಡ್ ಸ್ಟೇಟ್ಸ್ ಅಂತ ಕೇಳ್ತಿದ್ದಾರೆ. ಎಸ್ ಅಂತ ಹಾಕಿ. ವಿಲ್ ಯು ರಿಕ್ವೈರ್ಡ್ ಸ್ಪಾನ್ಸರ್ಶಿಪ್ ಆಫ್ US ಅಂತ ಕೇಳ್ತಿದ್ದಾರೆ. ಎಂಪ್ಲಾಯ್ಮೆಂಟ್ ಅಂತಿದ್ದಾರೆ, ಎಸ್ ಅಂತ ಹಾಕಿ. ನಿಮ್ಗೆ ಯಾಕೆ ಇಂಟ್ರೆಸ್ಟ್ ಇದೆ ಈ ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಅಂತ ಇಲ್ಲಿ ಕೇಳಿದ್ದಾರೆ. 1 ಲೈನ್ ಮೆನ್ಷನ್ ಮಾಡಿ ಹಾಕಿ. ಮತ್ತು ನಿಮ್ಮದು CV ಇರುತ್ತಲ್ಲ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿಬಿಟ್ಟು ಸಬ್ಮಿಟ್ ಅಪ್ಲಿಕೇಶನ್ನ ಕ್ಲಿಕ್ ಮಾಡಿದ್ರೆ ಈ ಜಾಬ್ಗೆ ನೀವು ಸಕ್ಸಸ್ಫುಲಿ ಅಪ್ಲೈ ಮಾಡ್ಕೋಬೋದು. ತುಂಬ ಸಿಂಪಲ್ ಪ್ರೋಸೆಸ್ ಆಗಿರುತ್ತೆ, ಯಾವುದೇ ರೀತಿ ಬೇಸಿಕ್ ತುಂಬ ಡೀಟೇಲ್ಸ್ ಅವ್ರು ಕೇಳ್ತಿಲ್ಲ. ಓನ್ಲಿ ನಿಮ್ಮ ಹೆಸರು ಮತ್ತು ಇಮೇಲ್ ಅಡ್ರೆಸ್ನ ಕೇಳ್ತಿದ್ದಾರೆ. ಸೊ ಅದನ್ನು ಕರೆಕ್ಟಾಗಿ ಹಾಕಿ. ಖಂಡಿತ ನಿಮಗೆ ಇಮಿಡಿಯೇಟ್ ಅನ್ನೋದು ಇಮೇಲ್ ಮತ್ತು ಅವ್ರು ಮಾಡ್ತಾರೆ, ಕಾಲ್ ಸಹ ಮಾಡಿ ಇಂಟರ್ವ್ಯೂನ ಅಟೆಂಡ್ ಮಾಡಿ ಈ ಜಾಬ್ನ ಮಾಡ್ಬೋದು ಸ್ನೇಹಿತರೆ. ಆಲ್ ದಿ ವೆರಿ ಬೆಸ್ಟ್ ಅಂತ ಹೇಳ್ತಾ ಖಂಡಿತ ಮುಂದಿನ ವೀಡಿಯೋಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ಗೈಸ್. ಬಾಯ್.